Hi guys, welcome back to YouTube channel. Guys, ಕಮ್ ಕೂತ್ಕೊಳ್ಳಲ್ಲಿ ಇವತ್ತಿನ ಬ್ಲಾಗ್ ಏನು ಅಂದ್ರೆ ಬೇಷನು ಪಾತ್ರೆಗಳು ಬೋಸಿಗಳು ಅಂತೆ ಗೈಸ್ ಬೋಸಿ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಇಟ್ಕೋಬೇಕು. ಬನ್ನಿ ಮನೆ ಬರಗೆ ಹೊಣೆಯ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಲಾಸ್ಟ್ ವಿಡಿಯೋಸ್ ನಾನು ಏನೇನು ಅಪ್ಲೋಡ್ ಮಾಡಿದ್ನಲ್ವಾ ಅದಕ್ಕೆಲ್ಲ ಚೆನ್ನಾಗಿ ಬಂದಿದೆ ರೆಸ್ಪಾನ್ಸು. ಸೊ ಇವತ್ತಿನ ಬ್ಲಾಗ್ ಏನು ಅಂತ ಅಂದ್ರೆ, ಇವತ್ತು ನಾವು ಕ್ಲೀನಿಂಗ್ ಸೆಷನ್ ಇಟ್ಕೊಂಡಿದೀವಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಕ್ಲೀನಿಂಗ್ ಮಾಡ್ಬೇಕು ಅನ್ಕೊಂಡಿದೀವಿ. ಸೊ ಇವಾಗ ಕ್ಲೀನಿಂಗ್ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಇವಾಗ ಆಲ್ಮೋಸ್ಟ್ ಒಂದು 4:30 ಆಗಿದೆ. ಸೊ ಸ್ವಲ್ಪ ಸಾಮಾನು ಇರೋದ್ರಿಂದ ಸ್ವಲ್ಪ ತೊಳ್ಕೊತಿದೀವಿ. ಯಾಕಂದ್ರೆ ನಾವು ತುಂಬಾ ಸಾಮಾನ ನಮ್ಮ ಹಳೆ ಮನೆಯಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟಿದೀವಿ. ಅದಕ್ಕೋಸ್ಕರ ಅಷ್ಟೇ ಸ್ವಲ್ಪನೇ, ಯಾಕಂದ್ರೆ ನಾಳೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಕೆಲಸ ಇದೆ, ಅದಕ್ಕೋಸ್ಕರ ಅಷ್ಟೇ. ಮತ್ತೆ ಇವಾಗ ಇದೆಲ್ಲ ಮುಗಿಸೋಷ್ಟು ನನ್ನ ಪ್ರಕಾರ ಒಂದು 1.5 ಅವರ್ ಇಲ್ಲ 2 ಅವರ್ಸ್ ಆಗುತ್ತೆ ಮ್ಯಾಕ್ಸ್ ಅಷ್ಟೇ ಗೈಸ್. ಇದೆಲ್ಲ ಮುಗಿಸ್ಬಿಟ್ಟು ಮತ್ತೆ ಎತ್ತು ಒಳಗಡೆ ಇಡಬೇಕು. ಸೊ ನಾಳೆ ನೋಡೋಣ ಏನಾಗುತ್ತೆ ಅಂತ. ಇವಾಗ ಇದೆಲ್ಲ ತೊಳಿಬೇಕು. ಬನ್ನಿ ಇವಾಗ ತೊಳಿಯೋಣ. ಆಲ್ಮೋಸ್ಟ್ ಇವಾಗ ನನ್ನ ತಂಗಿ 1-2 ಪಾತ್ರೆ ತೊಳೆದಿಟ್ಟಿದ್ದಾಳೆ. ಇವಾಗ ಅದೆಲ್ಲ ಹಳೆ ಕಾಲದ ಪಾತ್ರೆಗಳು, ಅದೆಲ್ಲ ನನ್ನ ಕೈಯಲ್ಲಿ ಆಗಲ್ಲ. ನನ್ನ ಕೈಯಲ್ಲಿ ಆಗೋ ನಾನು ಮಾಡ್ತಿದ್ದೀನಿ ಗೈಸ್ ಅಷ್ಟೇ. ಗೈಸ್ ನೋಡಿ, ಈ ಕಡೆ ನಮ್ಮಮ್ಮ ನಂಗೆ ಕಾಫಿ ತಂದಿದ್ದಾರೆ. ಸೊ ಇವಾಗ ಕಾಫಿ ಅಲ್ಲ, ಟೀ ತಂದಿದ್ದಾರೆ. ಟೀ ಕುಡಿದ್ಬಿಟ್ಟು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಬೇಕು ಗೈಸ್. ಇವಾಗ ನಾವು ನೋಡಿ ಗೈಸ್, ಕೆಲಸ ಮಾಡಿದ್ರೆ ಮರ್ಯಾದೆ ಎಲ್ಲ ಮನೆಯಲ್ಲೂ. ನಿಮ್ಮ ಮನೇಲೂ ಹಿಂಗೇನಾ? ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಕೆಲಸ ಮಾಡಿದ್ರೆ ಮಾತ್ರ ಮರ್ಯಾದೆ ಕೊಡ್ತಾರೆ, ಇಲ್ಲಾಂದ್ರೆ 3 ಪೈಸೆಗೂ ಬೆಲೆ ಇಲ್ಲ ಗೈಸ್. ಗೈಸ್ ನೋಡಿ, ಇದನ್ನ ಉಜ್ಬೇಕಂದ್ರೆ ಆಯ್ತು. ಆಮೇಲೆ ಟ್ಯಾಂಬ್ರಿನ್ ಯೂಸ್ ಮಾಡ್ಕೋತೀವಿ. ಮತ್ತೆ ಅಡಿಕೆ ಅಂತೀನಿ, ಇಟ್ಕೆ ಪುಡಿ ಯೂಸ್ ಮಾಡ್ಕೋತೀವಿ ಗೈಸ್. ಇಟ್ಕೆ ಪುಡಿನ ಯೂಸ್ ಮಾಡಿ ತೊಳ್ಕೊಂಡ್ರೆ ಇದು ಬೇಗ ಕ್ಲೀನ್ ಆಗುತ್ತೆ ಅಂತ ಗೈಸ್. ಇದು ಬಂದು ನಮ್ಮ ಮಮ್ಮಿ ಅವರ ಅತ್ತೆ ಕೊಟ್ಟಿರೋದಂತೆ. ಇದು ಬಂದು ಕಲ್ಶದ ಚೊಂಬಾಗಿ, ಆಗಿನ ಕಾಲದಲ್ಲಿ ಕಲ್ಶ ಇಡ್ತೀವಲ್ಲ ಅದಕ್ಕೋಸ್ಕರ ಯೂಸ್ ಮಾಡ್ತಿದ್ರಂತೆ. ಸೊ ಅದೇ ತರ ಇಲ್ಲಿ ಬಕೆಟ್ ಎಲ್ಲ ಇದೆ ಗೈಸ್. ಇದೆಲ್ಲ ಉಜ್ಬೇಕು. ಇದೆಲ್ಲ ನೋಡಿ, ಈ ಕಲರ್ ಇರೋದನ್ನ ಈ ಕಲರ್ ಮಾಡ್ಬೇಕು. ಇದ್ರಲ್ಲಿ ಈಗಿನ ಕಾಲದವ್ರು ಏನ್ ಮಾಡ್ತಾರೆ ಅಂದ್ರೆ, ಇದ್ರೊಳಗಡೆ ನೀರ್ ಇಟ್ಕೊಂಡ್ ಕುಡಿದ್ರೆ ಒಳ್ಳೇದು ಅಂತೆಲ್ಲ ಹೇಳ್ತಾರೆ. ಬಟ್ ಆಗಿನ ಕಾಲದಲ್ಲಿ ಬರೀ ಇದನ್ನ ಇಟ್ಕೊಂಡೆ ಯೂಸ್ ಮಾಡ್ತಿದ್ರು, ಇದನ್ನ ಇಟ್ಕೊಂಡೆ ನೀರೆಲ್ಲ ಕುಡಿತಿದ್ರು. ಅವಾಗಿನ ಕಾಲದವ್ರು ಫುಲ್ ಹೆಲ್ತಿ ಆಗಿರ್ತಾರೆ. ಮತ್ತೆ ಸಮ್ಮರ್ ಸೀಸನ್ ಅಲ್ಲೂ ಇದ್ರೊಳಗಡೆ ನೀರ್ ಇಟ್ಕೊಂಡ್ ಕುಡಿದ್ರೆ ತಣ್ಣಗಿರುತ್ತೆ ಗೈಸ್ ನೀರು. ಯಾವ್ದೇ ತರ ಅರ್ವಿ ಬೇಕಾಗಿರಲ್ಲ, ಏನು ಬೇಕಾಗಿರಲ್ಲ. ಸೊ ಒಟ್ನಲ್ಲಿ ಇದು ಸ್ವಲ್ಪ ಬೆನಿಫಿಟ್ ಹೆಲ್ತಿಗೆ. ಇದು ನಮ್ಮ ಮಮ್ಮಿ ಅವ್ರ ಅತ್ತೆ, ಇದನ್ ಬಂದು ನಮ್ಮಮ್ಮ ತಗೊಂಡಿರೋದಂತೆ. ನೋಡಿ, ಈ ಕಲರ್ ನೋಡಿ, ಆ ಕಲರ್ ನೋಡಿ, ಎಷ್ಟು ಡಿಫ್ರೆನ್ಸ್ ಇದೆ. ಸೊ ಇದನ್ನ ಇವಾಗ ನಾನು ಆ ಕಲರ್ ಕನ್ವರ್ಟ್ ಮಾಡ್ಬೇಕು ಗೈಸ್. ಸೊ ಅದಕ್ಕೆ ಫಸ್ಟ್ ಬಂದು ಹುಣಸೆ ಹಣ್ಣಲ್ಲಿ ಹಿಂಗೆ ಒಂದ್ ರೌಂಡ್ ನೀಟಾಗಿ ಹಿಂಗ್ ಉಜ್ಕೋಬೇಕು. ಏನಕ್ಕೆ ಅಂದ್ರೆ, ಇದು ಟ್ಯಾಂಬ್ರಿನ್ ಅಲ್ಲಿ ಆಸಿಡಿಟಿ ಸ್ವಲ್ಪ ಜಾಸ್ತಿ ಇರುತ್ತಲ್ವಾ, ಅದಕ್ಕೆ ಅದು ಹೋಗುತ್ತೆ. ಅದಕ್ಕೋಸ್ಕರ ನೋಡಿ, ಅವಳು ನೋಡಿ ಅಲ್ಲಿ ಏನೇ ಮಾಡ್ತಾ ಇದ್ಯಾ, ಅಕ್ಕನ್ಗೆ ಹೆಲ್ಪ್ ಮಾಡಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಅದೇ ಇಲ್ಲ ಗೈಸ್, ಅವಳು ಅಕ್ಕ ಅನ್ನೋ ಭಯ ಇಲ್ಲ, ಭಕ್ತಿ ಇಲ್ಲ, ಏನು ಇಲ್ಲ. ಹೆಲ್ಪ್ ಮಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ಲ. ಗೈಸ್ ಇದೆಲ್ಲ ಆದ್ಮೇಲೆ ಇನ್ನು ಯಾರ್ಯಾರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನ್ ಕ್ಲೀನ್ ಮಾಡ್ತಿದ್ದೀರೋ ಕಮೆಂಟ್ ಮಾಡಿ ಗೈಸ್. ಇವಾಗ ಸದ್ಯಕ್ಕೆ ಇದೆಲ್ಲ 1% ಅಷ್ಟೇ. ಮುಂಚೆ ಎಲ್ಲ ನಮ್ಮ ಹಳೆ ಮನೇಲಿ ಇರ್ಬೇಕಿದ್ರೆ ನಾವು 2 ದಿನ ನಮ್ಮ ಅತ್ತೆಯವರೆಲ್ಲ, ನಮ್ ಚಿಕ್ಕಮ್ಮಂದ್ರೆಲ್ಲ ಬಂದು ಹೆಲ್ಪ್ ಮಾಡಿದ್ದಾರೆ ಗೈಸ್. ಅವರೆಲ್ಲ ಒಂದೊಂದ್ ದಿನ 3 ದಿನ ಹಾಲ್ಟ್ ಇದ್ದು ನಮ್ಮಮ್ಮಗೆ ಹೆಲ್ಪ್ ಮಾಡ್ತಿದ್ದು. ಅಷ್ಟು ಸಾಮಾನ್ ತೆಗ್ದಿಟ್ಕೊಂಡಿದಾರೆ. ಅದೇನಕ್ಕೆ ಅಷ್ಟೊಂದ್ ಸಾಮಾನ್ ಎತ್ತಿಟ್ಕೊಂಡಿದಾರೋ ನನ್ಗಂತೂ ಗೊತ್ತಿಲ್ಲ ಗೈಸ್. ನಿಜವಾಗ್ಲೂನು ಏನಕ್ಕೋಸ್ಕರ ಯೂಸ್ ಮಾಡ್ತಾರೋ ಅದು ಫೈನಲ್ ಗೊತ್ತಿಲ್ಲ. ಇವಾಗ ಬಂದು ಇಟ್ಕೆ ಪುಡಿ ಮಾಡ್ಕೊಂಡಿದೀವಿ. ಇಟ್ಕೆ ಪುಡಿಯಲ್ಲಿ ಹುಣಸೆಹಣ್ಣೆಲ್ಲ ನೀಟಾಗಿ ಒಂದ್ ರೌಂಡ್ ಉಜ್ಜಿದಾದ್ಮೇಲೆ ಇಟ್ಕೆ ಪುಡಿಯಲ್ಲಿ ನೀಟಾಗಿ ಉಜ್ಜಿದ್ರೆ ಫುಲ್ ತಣ ಅನ್ಬಿಡುತ್ತೆ ಗೈಸ್. ಸೊ ನೋಡಿ, ನಿಮ್ಗೆ ಏನಾದ್ರು ಈ ಟಿಪ್ ಏನಾದ್ರು ಬೇಕಿದ್ರೆ ಯೂಸ್ ಮಾಡ್ಕೊಳ್ಳಿ ಆಯ್ತಾ. ಅಡ್ಗೆ ಮಾಡ್ತಿದ್ದಾಳೆ ದೀಕ್ಷಾ. ಏನ್ ಅಡ್ಗೆ ಮಾಡ್ತಿದ್ಯಾ ದೀಕ್ಷಾ? ಗೈಸ್ ನೋಡಿ, ನಮ್ಮಮ್ಮಂಗೆ ಫುಲ್ ತಲೆನೋವು ಬಂದ್ಬಿಟ್ಟಿದೆ. ಪಾಪ ಹೆಂಗ್ ಬರ್ತಿದಾರ ಅವ್ರ, ಪಾಪ ಅವ್ರ ಬಾಧೆ ಯಾರ ಹತ್ರ ಹೇಳ್ಕೊಂತಾರ ಅವ್ರು. ನೋಡಿ, ಕಣ್ಗಳೆಲ್ಲ ಬಿಡ್ತಿದಾರೆ. ಕೂತ್ಗಳಲ್ಲಿ ಗೈಸ್ ಸದ್ಯಕ್ ನನ್ ಕೈಲಿ ಇದು ಉಜ್ಜಕ್ ಆಗ್ತಾ ಇಲ್ಲ. ಇವಾಗ ನನ್ ತಂಗಿ ಬರ್ತಾಳೆ, ನಾನು ಹೇಳಿದ್ರು ಸ್ಟೀಲ್ ಇದ್ ಮಾಡ್ಕೊಂತೀನಿ. ಸೊ ಇದನ್ನ ಸ್ವಲ್ಪ ಉಜ್ಜನ ಅಂತ ಉಜ್ತಾ ಇದೀನಿ. ಯಾಕಂದ್ರೆ ನಂದು 2 ಕೈ ಏಟ್ ಆಗಿದೆ ಗೈಸ್. ಎಲ್ಲ ನಾನು ದೀಕ್ಷಾ ಬೆಳಗ್ಗೆ ಫೈಟ್ ಆಡಿದ್ರಿ ಆಯ್ತಾ. ಸೊ ಆ ಫೈಟ್ ಸ್ವಲ್ಪ ರೆಕಾರ್ಡ್ ಮಾಡಕ್ ಆಗಿಲ್ಲ. ಏನಕ್ಕೆ ಅಂದ್ರೆ ವರ್ಷ ಕೂಡ ನಮ್ಮನ್ ಬಿಡ್ಸಕ್ ಬಂದ್ಬಿಟ್ಟಿದ್ಲು. ನೋ ಕಾಮೆಂಟ್ಸ್.
ನೋ ಕಾಮೆಂಟ್ಸ್. ಇಲ್ಲ ಸರ್. ನೋಡ್ಕೋತೀನಿ ಅವಳು ಬರ್ಲಿ. ಅದಕ್ಕೆ ಸ್ವಲ್ಪ ವಿಡಿಯೋ ಮಾಡಕ್ ಆಗಿಲ್ಲ. ಸಕ್ಕತ್ತಾಗಿ ಆಡೋದು ಗೈಸ್. ಅವಾಗ ಕೈ ಸ್ವಲ್ಪ ಕಿತ್ಕೊಂಡು ಹೋಗ್ಬಿಟ್ಟಿದೆ. ಇದನ್ನೆಲ್ಲ ಹಿಂಗೆಲ್ಲ ಉಚ್ತಾ ಇದ್ರು. ಅದಕ್ಕೆ ಆಗಿನ ಕಾಲದವ್ರು ಸ್ವಲ್ಪ ಸಣ್ಣ, ಈಗಿನ ಕಾಲದವ್ರು ಹಿಂಗೆ ದಪ್ಪ ಆಗಿರೋದು. ಏನು ಮಾಡ್ದೆ. ನಿಮ್ಗೂ ಬೇಕಿದ್ರೆ ಮಾಡಿ ಗೈಸ್. ಸ್ವಲ್ಪ ಹೆಲ್ತ್ ಡಯಟ್ ಕಾನ್ಶಿಯಸ್ ಮಾಡಿ, ಪರವಾಗಿಲ್ಲ. ಗೈಸ್ ಏನ್ ಗೊತ್ತಾ ನೋಡಿ, ಅವಾಗೇ ನಾನು ತೊಳೆದಿರೋದು ಈ ತರ ಇದೆ. ಅಯ್ಯೋ, ಈ ಮನೇಲಿ ಬರೀ ಸೊಳ್ಳೆ ಗೈಸ್ ನೋಡಿ. ಅವಾಗೆ ತೊಳೆದಿರೋದು ಇಷ್ಟು ಬಿಲ್ಡಪ್ ಮಾಡಿದ್ದೀನಿ. ಇವಾಗ ಇದನ್ನ ಬಟ್ಟೆ ಎತ್ಕೊಂಡು ಒಡಿಸ್ಬೇಕು. ಇವಾಗ ಬಟ್ಟೆ ಎತ್ಕೊಂಡು ಒಡಿಸ್ಬೇಕು. ನನ್ನ ತಂಗಿ ಇವಾಗ ನೆಕ್ಸ್ಟ್ ವಾಶ್ ಮಾಡ್ತಾಳೆ. ನಾನು ಹೇಳಿದ್ನಲ್ವ ನನಗೆ ಯಾಕೆ ವಾಶ್ ಮಾಡೋಕ್ಕಾಯ್ತಾಯಿಲ್ಲ ಅಂತ. ನೋಡಿ ನಿಮ್ಗೆ ಕಾಣಿಸುತ್ತೆ ಇಲ್ಲಿ ಎಷ್ಟು ರೆಡ್ ಆಗಿದೆ ಅಂತ. ನೋಡಿ ಇಲ್ಲಿ ಎಷ್ಟು ರೆಡ್ ಆಗಿದೆ. ಆಮೇಲೆ ಈ ಕೈ ರೈಟ್ ಹ್ಯಾಂಡಲ್ಲಿ ಬಂದು ಇಲ್ಲಿ ಗಾಯ ಆಗಿದೆ. ಲೆಫ್ಟ್ ಹ್ಯಾಂಡಲ್ಲಿ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ ಗೈಸ್. ಆದರೂ ನಮ್ಮ ಮನೇಲಿ ಬಿಡೋಲ್ಲ ಅಂತಾರೆ. ನೋಡಿ ಇದು ಬಂದು ದೀಕ್ಷಾನೆ ಮಾಡಿರೋದು. ಎರಡೂ ಕೈಯಲ್ಲೂ ಗಾಯ ಆಗಿದೆ. ನನ್ನ ಕೈಯಲ್ಲಿ ಆಯ್ತಾ ಇಲ್ಲ. ಅದಕ್ಕೆ ಅವಳು ವರ್ಷ ನಮ್ಮ ತಂಗಿ ಉಜ್ಕೊಡ್ತಾಳೆ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಏನಿದ್ರು ನೀರಲ್ಲಿ ಹಿಂಗೆ ಆಟ ಆಡ್ಬಿಟ್ಟಲ್ಲ, ನೀರಲ್ಲಿ ವಾಶ್ ಮಾಡಿಬಿಟ್ಟು ದೀಕ್ಷಾ ಕೊಡ್ತಾಳೆ. ನಾನು ಹಿಂಗೆ ಬಟ್ಟೆಯಲ್ಲಿ ಒರೆಸಿ ಇಡ್ತೀನಿ. ಯಾಕಂದರೆ ನೀರೊಳಗಡೆ ಕೈ ಹೋಗಲ್ವಲ್ಲ, ಅದಕ್ಕೆ ಸಾಕು. ನೋಡಿ ನಿಮ್ಮ ಮನೇಲೂ ಯಾರ ಮನೇಲಾದ್ರೂ ಈ ಥರ ಫುಲ್ ಹಣ್ಣುಗೆ ಬರೀ ಹಣ್ಣು ನೋಡಿ, ಯಾವ ಫ್ರೂಟ್ಸ್ ಬೇಕೋ ಎಲ್ಲ ಫ್ರೂಟ್ಸ್ ಇರುವಂಥ ಪ್ಲೇಟ್ ನೋಡಿ. ಎಷ್ಟು ನಮ್ಮಮ್ಮ ಅಂದರೆ ಹಳೆ ಕಾಲದವ್ರು ನೋಡಿ. ಹಳೆ ಕಾಲದಲ್ಲೇ ಈ ಥರ ಬಂದಿದೆ ಗೈಸ್. ನೋಡಿ ಏನು ಯೂನಿಕ್ ಡಿಸೈನ್. ಯಾರ ಮನೇಲೂ ಇರೋಕ್ಕೆ ಚಾನ್ಸ್ ಇಲ್ಲ ಗೈಸ್. ಇದ್ರೆ ಕಮೆಂಟ್ ಮಾಡಿ ನೋಡೋಣ ಗೈಸ್. ಫೈನಲಿ ತೊಳೆದಿರೋ ಪಾತ್ರೆಗಳು ಈ ಥರ ಫಳ ಅಂತ ಉಳಿತಿದೆ ಗೈಸ್. ನೋಡಿ ಇದರೆಲ್ಲದ್ರಿಂದ ಒಂದೊಂದು ಸ್ಟೋರಿ ಇದೆ. ಸೊ ಸದ್ಯಕ್ಕೆ ಇವಾಗ ತೊಳೆದಿರೋಂಥ ಪಾತ್ರೆಗಳು ಈ ಥರ ಹಿಂಗಿದ್ದಾವೆ. ಸೊ ಇವಾಗ ಎತ್ತು ಎಲ್ಲ ಮೇಲೆ ಅರೇಂಜ್ ಮಾಡಬೇಕು ಗೈಸ್. ಅರೇಂಜ್ ಮಾಡಬೇಕು ನೋಡಿ. ಆವಾಗಲೆಲ್ಲ ಎಷ್ಟು ಹೆಂಗಿತ್ತು ಮತ್ತು ಇವಾಗ ನೋಡಿ ಹೆಂಗಿದೆ.